ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮಗದೊಂದು ಕಡೆ ಅದೇ ಕ್ಷೇತ್ರದಲ್ಲಿ ಬಂಡಾಯ ಅನ್ನೋದು ಕೂಡ ಕಾಡ್ತಾ ಇದೆ. ಮಾಜಿ ಸಚಿವ ಈಶ್ವರಪ್ಪ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯ ಎದ್ದಿದ್ದು ಶಿವಮೊಗ್ಗದಿಂದಲೇ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿಯ ನಾಯಕರುಗಳಿಗೆ ಬಿಸಿ ತುಪ್ಪವಾದಂತೆ ಪರಿಣಮಿಸ್ತಾ ಇದೆ. ಮುಗಿಯದ ಈಶ್ವರಪ್ಪ ಮುನಿಸು, ಸಂಧಾನ ವಿಫಲ, ತಣ್ಣಗಾಗದ ಬಂಡಾಯ. ಈಶ್ವರಪ್ಪ ಮುನಿಸು ಶಮನವಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಇದರ ಬೆನ್ನಲ್ಲೇ ಈಶ್ವರಪ್ಪ ಅವರೊಂದಿಗೆ ಸಂಧಾನಕ್ಕೆ ಹೈಕಮಾಂಡ್ ಮುಂದಾಗಿದೆ. ಈಗಾಗಲೇ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ರವಿಕುಮಾರ್ ಈಶ್ವರಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಎರಡನೇ ಸುತ್ತಿನ ಮಾತುಕತೆಗೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಧಾರಾಮ್ ಮೋಹನ್ ದಾಸ್ ಭೇಟಿ ಕೊಟ್ಟಿದ್ರು. ಆದರೂ ಈಶ್ವರಪ್ಪ ಮುನಿಸು ಶಮನವಾಗಿಲ್ಲ. ಸಂಧಾನಕ್ಕೆ ಬಂದ ನಾಯಕರನ್ನ ಮನೆಯಲ್ಲಿ ಕೂರಿಸಿ ಹೊರನಡೆದ ಈಶ್ವರಪ್ಪ ಮಾತಿಗೆ ಸಿಗಲೇ ಇಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆನ್ನುವಂತೆ ಸಂಧಾನಕ್ಕೆ ಬಂದವರು ವಾಪಸ್ ತೆರಳಿದ್ರು. ಹಾವೇರಿ ಟಿಕೆಟ್ ಬಗ್ಗೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವೆ 4 ಗೋಡೆಗಳ ಮಧ್ಯೆ ಮಾತುಕತೆಯಾಗಿತ್ತು ಅಂತೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ನಮ್ಮಿಂದ ಕೈಲಾದಷ್ಟು ಈಶ್ವರಪ್ಪ ಸಂಧಾನ ಮಾಡ್ತೇವೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ನಮ್ಮ ನಾಯಕರು, ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ನಾನು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂತ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದರಿಂದ ಅದನ್ನ ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂತ ಒಂದು ಸಂಧಾನ ಮಾಡುವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೇವೆ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಈಶ್ವರಪ್ಪ ಮಾತ್ರ ಸಮಾಧಾನಗೊಂಡಿಲ್ಲ. ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ನಾನು ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೇನೆ. ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಪಕ್ಷ ಒದ್ದಾಡ್ತಾ ಇದೆ. ಯಡಿಯೂರಪ್ಪ ಲಿಂಗಾಯತ ನಾಯಕರು ಅಂತೇಳಿ ವರಿಷ್ಠರು ಅವರನ್ನ ನಂಬಿದ್ದಾರೆ. ಆದರೆ ಯಡಿಯೂರಪ್ಪ ಹಠ ಹಿಡಿದು ತಮಗೆ ಬೇಕಾದವರಿಗೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ ಅಂತ ಹೇಳಿ ಈಶ್ವರಪ್ಪ ಮತ್ತೆ ಸವಾಲ್ ಹಾಕಿದ್ದಾರೆ. ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರರ ಕಪಿಮುಷ್ಟಿನಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು. ಇಡೀ ರಾಜ್ಯದ ನೊಂದ ಕಾರ್ಯಕರ್ತರು ಏನ್ ಸರ್ ಇವ್ರ ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಆಪ್ತ ಸ್ನೇಹಿತನ ಮನವೊಲಿಕೆ ಮಾಡ್ತಾರಾ ಬಿಎಸ್ವೈ? ಮೋದಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾರಾ ಈಶ್ವರಪ್ಪ? ಇನ್ನು ಯಡಿಯೂರಪ್ಪ ಬಂಡಾಯವೆದ್ದಿರೋ ಈಶ್ವರಪ್ಪ ಮನವೊಲಿಕೆಗೆ ಮುಂದಾಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ಶಿವಮೊಗ್ಗಕ್ಕೆ ಮೋದಿ ಆಗಮಿಸಲಿದ್ದು ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಭಾಗಿಯಾಗ್ತಾರಾ ಅನ್ನುವಂತಹ ಕುತೂಹಲ ಜಾಸ್ತಿಯಾಗಿದೆ. ಈ ಮಧ್ಯೆ ಈಶ್ವರಪ್ಪ ಆರೋಪಕ್ಕೆ ವಿಜಯೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಒಟ್ಟಾರೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರುವ ಮೊದಲೇನೆ ಈಶ್ವರಪ್ಪ ಮುನಿಸು ಜೋರಾಗಿದೆ. ಸಿಟ್ಟು ಶಮನ ಮಾಡುವಲ್ಲಿ ರಾಜ್ಯ ನಾಯಕರು ವಿಫಲವಾಗಿದ್ದು ಮುಂದಿನ ನಡೆ ಏನು ಎಂಬುದು ಕಾದ್ ನೋಡಬೇಕಿದೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.